ಒಬ್ಬ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಈ ಆಫೀಸಿಂದ ಓಪನ್ ಮಾಡಿದ್ದಾರೆ, ಎಲ್ಲ ಇಮೇಲ್ ಲ್ಯಾಪ್ಟಾಪಲ್ಲೇ ಕಳಿಸ್ತಾರೆ ಅಧಿಕಾರಿಗಳಿಗೆ. ಅಲ್ಲಿ ಸಾವಿರ ಬರ್ತವೆ ಫೈಲ್ಗಳು. ಅಲ್ಲಿ ಯಾವ್ಯಾವ ಲಕ್ಷಗಟ್ಟಲೆ ಡೀಲ್ ಆಗತ್ತೆ, 5 ಲಕ್ಷ 10 ಲಕ್ಷ 50 ಲಕ್ಷ ಕೋಟಿ 5 ಕೋಟಿ 100 ಕೋಟಿ, ಈ ಡೀಲ್ ಯಾವಾರ ಬಂದ್ರೆ ಮಾತ್ರ ಆ ಫೈಲ್ಗಳನ್ನ ತಗೊಂಡು ನೀವು ಅದನ್ನ ಮೂವ್ ಮಾಡ್ತೀರಿ, ಪಾಸ್ ಮಾಡ್ತೀರಿ. ನಮ್ಗೆ ಅನುಮಾನ ಬರ್ತಾ ಇದೆ ನನಗೆ. ನೀವು ಅಧಿಕಾರಿಗಳು ನಡ್ಕೋತಾ ಇರೋ ರೀತಿ ನೋಡಿದ್ರೆ ಎಲ್ಲಿಗೆ ಹೋಗ್ಬೇಕು ನಾವು ನ್ಯಾಯ ಕೇಳಕ್ಕೆ? ಒಬ್ಬ ಮೇರುನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಎಲ್ಲರಿಗೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನನ್ನ ಜೊತೆ ಇದ್ದಾರೆ ವಿಷ್ಣು ಸೇನಾ ಸಂಘಟನೆಯ ಅಧ್ಯಕ್ಷರಾದ ರಾಜುಗೌಡ ಅವರು. ರಾಜುಗೌಡ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸಮತ್ತ, ತಮ್ಮ ಚಿತ್ರಲೋಕ.com KM ವೀರೇಶ್ ಅವ್ರಿಗೂ ಧನ್ಯವಾದಗಳು. ನಮಸ್ಕಾರ. ರಾಜುಗೌಡ್ರಿಗೆ ನಾನು ಬಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ವರ್ಷಗಳಿಂದ ಕಾಂಟ್ರವರ್ಸಿಯಾಗಿ ಕೂತ್ಕೊಂಡಿರುವಂಥ ಇಲ್ಲ ಗೊಂದಲದಲ್ಲಿರುವಂಥ ವಿಷ್ಣುವರ್ಧನ್ ಅವರ ಸಮಾಧಿ ಕಥೆ ಇದು. ಮತ್ತೆ ವಾಪಸ್ ತಗೊಳ್ತಾ ಇದ್ವಿ ಸ್ಟೋರಿಗೆ. ಭಾಳ ವರ್ಷಗಳ ತನಕ ಆ ಸಮಾಧಿಯ ಜಾಗ ಬರೀ ಗೊಂದಲ, ಗಲಾಟೆ, ಕೋರ್ಟು, ಬರೀ ಈ ರೀತಿಯಲ್ಲೇ ಇತ್ತು. ಕಳೆದ ಸೆಪ್ಟೆಂಬರ್ನಲ್ಲಿ ಸರ್ಕಾರ, ಅರಣ್ಯ ಇಲಾಖೆ ಅದನ್ನು ತಮ್ಮ ವಶಕ್ಕೆ ಅಂತ ಅಂದ್ಬಿಟ್ಟು ವಾಪಸ್ ಪಡೆಯುತ್ತೆ. ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ದು 20 ಎಕರೆ ಜಾಗ. 20 ಎಕರೆ ಜಾಗದಲ್ಲಿ 10 ಎಕರೆ ಆಗಲೇ ಅದನ್ನು ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ರು. 2003 ಮಾರಾಟ ಮಾಡ್ಕೊಂಡಿದ್ರು. ಅಲ್ಲಿಗಾಗಲೇ ಕಟ್ಟಡ ಆಗೋಗಿದೆ, ಯಾರ್ಯಾರೋ ವಾಸ ಮಾಡ್ತಾವ್ರೆ, ತೊಗೊಂಡವರು ಓಕೆ ಅವ್ರದ್ದು. ಇನ್ನು 10 ಎಕರೆ ಏನಿತ್ತು ಅದನ್ನು ಸರ್ಕಾರ ಈಗ ವಾಪಸ್ ಹಿಂಪಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಏನಾಯ್ತು ಈಗ? 20 ಎಕರೆ ಸರ್ಕಾರ 10 ಎಕರೆ ವಾಪಸ್ ಪಡೆಯುತ್ತಾ ಇಲ್ಲ 20 ಎಕರೆ ವಾಪಸ್ ಪಡೆಯುತ್ತಾ? 10 ಎಕರೆನಲ್ಲಿ ಬಿಲ್ಡಿಂಗ್ ಕಟ್ಟಿದವರ ಕತೆ ಏನು? ಇಲ್ಲ ಈ 10 ಎಕರೆ ಏನು ಉಳಿದಿದೆ ಇದನ್ನು ಮಾತ್ರ ವಾಪಸ್ ತಗೊಳುತ್ತಾ? ಅದರಲ್ಲಿ ಎಷ್ಟೋ ಎಕರೆಗಳು ಮತ್ತೆ ಯಾರಿಗೋ ಮಾರಾಟ ಆಗಿದೆ ಅಂತ ಅಂದ್ಬಿಟ್ಟು ಅವಾಗ ಮಾತಾಡಿದ್ದಂಥ ಸುದ್ದಿಗಳು. ಏನಾಯಿತು ಅದ್ರ ಕತೆ, ಜಾಗದ ಕತೆ ಏನೀಗ? ನಮಸ್ತೆ, ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಅವರಿಗೆ, ಸಂಸ್ಥಾಪಕರಾದ KM ವೀರೇಶ್ ಅವರಿಗೆ ನನ್ನ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ, ಕಲಾಭಿಮಾನಿಗಳ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ಒಂದು ಉದ್ದೇಶ ಅಭಿಮಾನ್ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ, ಆ ಜಾಗದ ಬಗ್ಗೆ, ಮತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ರವರ ಒಂದು ದೌರ್ಜನ್ಯದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ. ಇವತ್ತು ಇದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ತೀನಿ ಅಭಿಮಾನಿಗಳಿಗೆ. ಇವತ್ತು ಮೊದಲಿಗೆ ನಮ್ಮ KM ವೀರೇಶ್ ಅವರು ಒಂದು ನಮಗೆ ಕ್ವಶನ್ ಕೇಳಿದ್ರು. ಏನು 20 ಎಕರೆ ಸರ್ಕಾರ ಬಾಲಣ್ಣವ್ರು ಕೊಟ್ಟಿತ್ತು, ಅದನ್ನು 10 ಎಕರೆ ಮಾರ್ಕೊಂಡಿದ್ದಾರೆ, ಆ ತಗೊಂಡಿದ್ದವ್ರ ಕತೆ ಏನು? ಈಗ 10 ಎಕರೆ ಉಳಿದ 10 ಎಕರೆನಲ್ಲಿ 1 ಎಕರೆ ಮಾರ್ಕೊಂಡಿದ್ದಾರೆ, ಇದು ಕತೆ ಏನು? ಅದು ಎಲ್ಲಿಗೆ ಬಂದಿದೆ? ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿ ಅರಣ್ಯ ಇಲಾಖೆ ನಮ್ಮ ಹೊಸ ಕೊಡಿ ಅವರೇನು ಅಭಿವೃದ್ಧಿಪಡಿಸಿಲ್ಲ ಅಂತ ಕಂದಾಯ ಇಲಾಖೆ ಸನ್ಮಾನ್ಯ DC ಅವರಿಗೆ ಒಂದು ಪತ್ರ ಬರೀತಾರೆ. ಜಗದೀಶ್ ಅವರಿಗೆ 22/8/2025 ಡಮಾಲಿಸ್ ಆದ ಒಂದು ತಿಂಗಳಿಗೆ ಪತ್ರ ಬರೀತಾರೆ. ಇದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಇವಾಗೇನು ನಿಮ್ಮ ಮೊದಲ ಪ್ರಶ್ನೆ, ಏನು 20 ಎಕರೆ 2003ರಲ್ಲಿ ಬಾಲಣ್ಣ ಕುಟುಂಬ ತುಂಬ ಅವ್ಯವಸ್ಥೆಯಲ್ಲಿರುತ್ತೆ. ಸ್ಟುಡಿಯೋ ಯಾವುದೇ ಒಂದು ಅಲ್ಲಿ ಶೂಟಿಂಗ್ ನಡೀತಾ ಇರಲಿಲ್ಲ, ತುಂಬ ಕಷ್ಟದಲ್ಲಿರ್ತಾರೆ ಅಭಿಮಾನ್ ಸ್ಟುಡಿಯೋ ಒಂದು ಮಾಲೀಕರು. ಹಾಗಾಗಿ ಅವರು ಸರ್ಕಾರನ ಕೇಳ್ಕೊಳ್ತಾರೆ, ನಮಗೆ ಅಭಿವೃದ್ಧಿ ಪಡಿಸೋಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ನಮಗೆ 10 ಎಕರೆ ಮಾರ್ಕೊಳ್ಳೋಕ್ಕೆ ನಮಗೆ ಅನುಮತಿ ಕೊಡಿ. ನಾವು ಅತ್ಯಾಧುನಿಕ ಸಲಕರಣೆಗಳೊಂದಿಗೆ ಆ ಸ್ಟುಡಿಯೋ, ಬಾಲಣ್ಣವರ ಸ್ಟುಡಿಯೋವನ್ನು, ಕಟ್ಟಡವನ್ನು ಅಭಿವೃದ್ಧಿಪಡಿಸ್ತೀವಿ, ಸಲಕರಣೆಗಳನ್ನು ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ ಒಂದು ಷರತ್ತುಗಳೊಂದಿಗೆ. ಅಂದಿನ ವಿಶೇಷ ನಗರ ಜಿಲ್ಲಾಧಿಕಾರಿಗಳ ಒಂದು ಅನುಮತಿಗೆ ಷರತ್ತುಗಳೊಂದಿಗೆ ಒಪ್ಪಿಕೊಂಡು ಸರ್ಕಾರ ಎಲ್ಲನೂ ಅದ್ರ ಬಗ್ಗೆ ಒಪ್ಪಿಗೆ ತಗೊಂಡು 10 ಎಕರೆ ಮಾರಕ್ಕೆ ಅವರಿಗೆ ಕೊಡ್ತಾರೆ. 10 ಎಕರೆ ಇದೇ ಬಾಲಣ್ಣನ 2ನೇ ಮಗ ಅದನ್ನು ಮಾರ್ಕೊಳ್ತಾನೆ. ಆ 10 ಎಕರೆ ಮಾರ್ಕೊಂಡಿದ್ದವರು ಆಲ್ರೆಡಿ ಈಗ ತುಂಬ ಎಲ್ಲ ಕಟ್ಟಡಗಳಾಗಿದೆ, ಅದು ಸರ್ಕಾರನ ಅನುಮತಿ ಕೊಟ್ಟಿರೋದು 10 ಎಕರೆ ಮಾರ್ಕೊಳ್ಳೋಕ್ಕೆ. ಹಾಗಾಗಿ ಆ 10 ಎಕರೆ ತಗೊಂಡಿರೋರಿಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕಂದರೆ ಸರ್ಕಾರನ ಅನುಮತಿ ಕೊಟ್ಟಿದ್ದು ಷರತ್ತುಗಳೊಂದಿಗೆ ನೀವು ಮಾರ್ಕೊಳ್ರಪ್ಪ ಅಭಿವೃದ್ಧಿಪಡಿಸಿ ಅಂತ. ಹಾಗಾಗಿ ಆ 10 ಎಕರೆ ತಗೊಂಡಿರೋರಿಗೆ ಯಾವುದೇ ಸಮಸ್ಯೆ ಇಲ್ಲ. ಈಗ 10 ಎಕರೆ ಏನು ಉಳಿದಿದೆ,
10 ಎಕರೆ ಏನು ಉಳಿದಿದೆ, ಯಾವುದೇ ಅಭಿವೃದ್ಧಿ ಪಡಿಸಿಲ್ಲ. ಈ ಬಗ್ಗೆ ನಾನು ಕಳೆದ 2-3 ವರ್ಷಗಳಿಂದ ಸರ್ಕಾರಕ್ಕೆ ಮೇಲಿಂದ ಮೇಲೆ ಒತ್ತಡ ಆಗ್ತಾ ಇದೆ, ಮನವಿಗಳು ಕೊಟ್ಟಿದ್ದೆ, ಕೋರ್ಟ್ಗೂ ತಿಳಿಸಿದ್ದೆ. ಆದರೆ ಈ ಸನ್ಮಾನ್ಯ ಬಂದ ಜಿಲ್ಲಾಧಿಕಾರಿಗಳು ಯಾರು ನನ್ನ ಮನವಿಗೆ ಸ್ಪಂದಿಸ್ತಿಲ್ಲ. ಇವತ್ತು ಸ್ಪಂದಿಸ್ತಿಲ್ಲ. ನನಗೆ ಇವತ್ತು ಕೋರ್ಟ್ಗೂ ಹೋಗಿದ್ವಿ ಆ ಜಾಗದ ಬಗ್ಗೆ, ಅಲ್ಲೂ ನಮಗೆ ಮನೆ ಕಡೆಯಿಂದನೂ ಸ್ಪಂದಿಸಲಿಲ್ಲ. ಕೆಲವು ಸಂಘಟನೆಗಳು ಬೆಂಬಲಿಸ್ತಿಲ್ಲ. ಯಾವುದೇ ವಾಣಿಜ್ಯ ಮಂಡಳಿ ಕೆಲವು ಸಂಘ ನಮ್ಗೆ ಸ್ಪಂದಿಸಲಿಲ್ಲ. ಇವತ್ತು ಏಕಾಂಗಿ ಹೋರಾಟ ಮಾಡ್ಕೊಂಡು ನಾನು ಇವತ್ತು ಬರ್ತಾ ಇದ್ದೀನಿ. ಇವಾಗ ಏನು ಹೇಳಿದರೆ 10 ಎಕರೆದು, ಇವಾಗ ಏನು ಸರ್ಕಾರ ಕಳೆದ ಸೆಪ್ಟೆಂಬರಲ್ಲಿ ಏನು ಅರಣ್ಯ ಇಲಾಖೆ ಉಪಸಂರಕ್ಷಣಾಧಿಕಾರಿಗಳು ರವೀಂದ್ರ ಕುಮಾರ್ ಅವರು ಒಂದು ಮನವಿ ಸಲ್ಲಿಸ್ತಾರೆ, ಅವರು ಯಾವ ವಿರುದ್ಧ ಅಭಿವೃದ್ಧಿ ಪಡಿಸಲು ಹೊಸ ಕೊಡಿ ಅಂತ. ತದನಂತರ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾರೆ, 29/8 ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಅಂದರೆ ಪ್ರಧಾನ ಕಾರ್ಯದರ್ಶಿಗಳು ಬಹುಮಹಡಿಗಳ ಕಟ್ಟಡ, ಅವರಿಗೆ ಒಂದು ಪತ್ರ ಬರೀತಾರೆ. ನಮಗೆ ಇದ್ರ ಬಗ್ಗೆ ಒಂದು ಸೂಕ್ತ ನಿರ್ದೇಶನ ನೀಡಿ ಎಂಬಿಟ್ಟು. ಇದರಲ್ಲಿ ಸಂದಿಗ್ಧವಾಗಿ ಹೇಳ್ತಾರೆ, ಬಾಲಣ್ಣವರು ಕೊಟ್ಟಿದ್ದು 2003ರಲ್ಲಿ ಮಾರ್ಕೊಂಡಿದ್ದು, ಮತ್ತು ಇದರಲ್ಲಿ ಇನ್ನೊಂದು ಆಗಿದೆ 2021ರಲ್ಲಿ, ನಮಗೆ ಗೊತ್ತಿಲ್ಲ. 2021ರಲ್ಲಿ ಈ ಗಣೇಶ್ ಅವರ ಸೋದರ ಮಗನಾದ BS ಕಾರ್ತಿಕ್ BN ಲೇಔಟ್ B ಶ್ರೀನಿವಾಸ್ ರವರು B ರಾಘವೇಂದ್ರ BK ರವರೊಂದಿಗೆ ಎಕರೆ ಒಂದಕ್ಕೆ 14,37,15,000 ಪ್ರತಿ ಸ್ಕ್ವೇರ್ ಫೀಟ್ 3,500 ಅಂತೆ 16/8/2021ರಲ್ಲಿ ನೋಂದಾಯಿತ ಮಾರಾಟ ಒಪ್ಪಂದ ರಿಜಿಸ್ಟ್ರಿ ಸೇಲ್ ಮಾಡಿರ್ತಾರೆ ಆ ಜಾಗಕ್ಕೆ. ಅದು ಸೇಲ್ ಆದಮೇಲೆ ಬಾಲಣ್ಣವರ ಸಮಾಧಿನೂ ಡಮಾಲಿಸ್ ಆಗುತ್ತೆ. ಬತ್ತು ನಮ್ಮ ವಿಷ್ಣುವರ್ಧನ್ ಅವ್ರ ಸಮಾಧಿ ಡಮಾಲಿಸ್ ಮಾಡೋಕ್ಕಾಗಿರಲ್ಲ. ನಾವು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ. ನಮಗೆ 2022ರಲ್ಲಿ ಅಭಿಮಾನ್ ಸ್ಟುಡಿಯೋದ್ರೆ ನಮಗೆ ಕಟ್ಔಟ್ ಜಾತ್ರೆ ಮಾಡಿ ಕಾರ್ಯಕ್ರಮ ಮಾಡಕ್ಕೆ ಕೊಡ್ತಾರೆ, ಆಮೇಲೆ ಕೊಡೋದಿಲ್ಲ. 2022 ಎಂಡಿಂದ ಕೊಡೋದಿಲ್ಲ. ಇನ್ನೊಂದು ಹೇಳ್ತೀನಿ ನಿಮಗೆ, 2022 ಆಗಸ್ಟ್ ಜುಲೈ ಆಗಸ್ಟ್ನಲ್ಲಿ CCTV ಕ್ಯಾಮ್ರಾನ ಅಳವಡಿಕೆ ಮಾಡ್ತಾರೆ ಅಭಿಮಾನ್ ಸ್ಟುಡಿಯೋದವರು. 2022 CCTV. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ CCTVನ ತೆಗಿಸ್ಬೇಕು ಪೊಲೀಸ್ನವ್ರು. ಇವತ್ತು ನನ್ನ ಮೇಲೆ ಕೇಸ್ ಹಾಕಿದಾರಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಕೇಸ್ ಬಗ್ಗೆ ಇವತ್ತು ಮಾತಾಡಲ್ಲ. ಇವಾಗ ಇದನ್ನು 10 ಎಕರೆ ಏನು 1 ಎಕರೆ 1ಕ್ಕೆ ಮಾರ್ಕೊಂಡಿದ್ದಾರೆ, ಶೇಲ್ಡಿಡ್ ಆಗಿದೆ. ಅದ್ರ ಬಗ್ಗೆ ಇವಾಗ ಸಂಕ್ಷಿಪ್ತವಾಗಿ ಜಿಲ್ಲಾಧಿಕಾರಿಗಳು ವರದಿ ಸಲ್ಲಿಸಿ, ಅಲ್ಲಿ ಏನು ತಾಲೂಕು ಆಫೀಸರ್ಗಳು ಸರ್ವೇಯರು ಎಲ್ಲ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಯಥಾಸ್ಥಿತಿಯಲ್ಲಿ ಇದೆ, ಇದನ್ನು ನಾವು ಅರಣ್ಯ ಇಲಾಖೆ ವಶಕ್ಕೆ ಕೊಡಬೇಕು ಅಂದ್ಬಿಟ್ಟು ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಭೂಮಿ ಕೊಡ್ತಾರೆ. ನಾನು ಅಲ್ಲಿಗೂ ಮನವಿ ಕೊಡ್ತೀನಿ, ಎಲ್ಲ ಕಡೆ ಮನವಿಗಳು ಕೊಟ್ಕೊಂಡು ನಾನು ಬರ್ತಾ ಇರ್ತೀನಿ. ಇವತ್ತು ಏನಾಗಿದೆ ಅಂದರೆ, ಸರ್ಕಾರದ ಅಧಿಕಾರಿ ವಲಯದಲ್ಲಿ ಒಂದು ಫೈಲ್ ಮೂವ್ ಮಾಡಬೇಕಂದ್ರೆ ಈಗೇನು ಸೂಟ್ಕೇಸ್ ನಾವು ಹಣ ತೊಗೊಂಡು ಹೋಗ್ಬೇಕಾ? ಅಲ್ಲಿಂದ ಅಲ್ಲಿ ಹೋಗ್ಬೇಕು, ಅಲ್ಲಿಂದ ಅಲ್ಲಿ ಹೋಗ್ಬೇಕು. ಅವ್ರು ಕೇಳಿದ್ರೆ ನಾವು ಇವಾಗ ಯಾರು ಮುಖ್ಯ ಕಾರ್ಯದರ್ಶಿಗಳು ರಾಜೇಂದ್ರ ಕಾಟಾರಿ ಅವ್ರ ತನಕ ಹೋದರೆ ಅವರಿಂದ ಅಲ್ಲಿಗೆ ಯಾರು ಮಾರುತಿ ಅಂದ್ಬಿಟ್ಟು ಅಡಿಷನಲ್ ಸೆಕ್ರೆಟ್ರಿ, ಅಂಡರ್ ಸೆಕ್ರೆಟ್ರಿ ಅವ್ರ ತನಕ ಹೋಗ್ಬೇಕು. ಎಷ್ಟು ಕಳೆದ 4-5 ತಿಂಗಳ ಮನವಿಗಳು ಕೊಟ್ಕೊಂಡು ಸರ್ಕಾರದ ಅಧಿಕಾರಿಗಳ ನಾನು ಎಷ್ಟು ಹೋರಾಟ ಮಾಡಿದ್ದೀನಿ ಅಂದರೆ, ಇಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಕಡೆ ನಮ್ಮ ಮೋಸಕ್ಕೆ ಇನ್ನೂ ಬಂದಿಲ್ಲ, ನಮಗೇನು ಕೊಟ್ಟಿಲ್ಲ ಅಂತ ಹಿಂಗೆ ಹೇಳ್ಕೊಂಬಂತ ಇದ್ರು. ಈಗ ಮೊನ್ನೆ ಅದ್ರ ಬಗ್ಗೆ ರೀಸೆಂಟಾಗಿ ನಾನು ಈ ಸಂಬಂಧಪಟ್ಟಂತೆ ಯಾವಾಗ ಇವರು ಇದು ಕೊಟ್ಟರು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಆಮೇಲೆ ತಿರ್ಗಾ ನಾನು ಮನವಿ ಕೊಟ್ಟಾಗ 10ನೇ ತಿಂಗಳಲ್ಲಿ 22ನೇ ತಾರೀಕು ಅರಣ್ಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಒಂದು ಸಭೆ ನಡೆಸ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಏನು ಸಭೆ ಇರೋದು, SIT ಹೊಸಕ್ಕೆ ಮತ್ತು ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡೋದಕ್ಕೆ ಏನು ಮಾಡ್ತಾರೆ, ಸನ್ಮಾನ್ಯ ಅಧ್ಯಕ್ಷತೆಯವರು ಜಗದೀಶ್ ಅವರು ವಹಿಸ್ಕೊಳ್ತಾರೆ. ಮುಖ್ಯಸ್ಥರು ಸದಸ್ಯ ಕಾರ್ಯದರ್ಶಿಗಳು ರವೀಂದ್ರ ಕುಮಾರ್ ಅರಣ್ಯ ಇಲಾಖೆ ಅವರು ವಹಿಸ್ಕೊಳ್ತಾರೆ. ಮತ್ತು ಸದಸ್ಯರು HN ಸುಜಯ್ ಕುಮಾರ್ ಭೂ ದಾಖಲೆಗಳ ಉಪನಿರ್ದೇಶಕರು, ಮತ್ತು ರಾಜ್ಯ ತನಿಖಾ ದಳ SIT ಅದರಲ್ಲಿ ಮೆಂಬರ್ ಆಗಿರ್ತಾರೆ. ಈ ರವೀಂದ್ರ ಕುಮಾರ್ ಏನಿದ್ದಾರೆ ಅವರು ಸದಸ್ಯ ಕಾರ್ಯದರ್ಶಿ ಆ SITನಲ್ಲಿ ಇರ್ತಾರೆ. ರಾಜ್ಯ ತನಿಖಾ ದಳದ ತಂಡದಲ್ಲಿ ಅವರು ಇರ್ತಾರೆ. ಇವರೆಲ್ಲ ಸಭೆ ನಡೆಸಿ ಅರಣ್ಯ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಎಲ್ಲ ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ಬರ್ತಾರೆ, ನಾವು ಇದು ಎಲ್ಲ ಯಾವುದೇ ಅಭಿವೃದ್ಧಿ ಪಡಿಸಿಲ್ಲ, ಇದನ್ನು ಸುಪ್ರೀಂ ಕೋರ್ಟ್ ಆರ್ಡ್ರ್ ತಗೊಂಡು ಕೆಲವು ಆರ್ಡ್ರ್ಗಳೆಲ್ಲ ತಗೊಂಡು ಇದರೆಲ್ಲ ಟೈಪ್ ಆಗಿದೆ. ಇದರಲ್ಲೆಲ್ಲ ರೆಕಾರ್ಡ್ಸ್ ಎಲ್ಲ ಇದರ ಟೈಪ್ ಮಾಡಿದ್ದಾರೆ ಅವರು. 2008ರಲ್ಲಿ
ಮತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನು ಅದೆಲ್ಲ ಇತ್ತು ಅದೆಲ್ಲ ತಗೊಂಡು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಏನು ಮಾಡ್ತಾರೆ, ಏನು ಅಭಿವೃದ್ಧಿ ಪಡಿಸಿಲ್ಲ, ಏನು ಆದೇಶ ಸುಪ್ರೀಂ ಕೋರ್ಟ್ ಆದೇಶ ತಗೊಂಡು ಅರಣ್ಯ ಇಲಾಖೆಗೆ ಇದನ್ನು ಜಾಗನ ಕೊಡಬೇಕು ಅಂದ್ಬಿಟ್ಟು ಒಂದು ರಾಜ್ಯ ತನಿಖಾ ದಳ ಅವರ ಅವಗಣನೆಗೆ ಸಲ್ಲಿಸಲು ಒಂದು ತೀರ್ಮಾನ ತಗೋತಾರೆ 2025 ನವೆಂಬರ್ ತಿಂಗಳಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಒಂದು SIT ಮೀಟಿಂಗ್ ಮಾಡಿಲ್ಲ. ಇದ್ರ ಬಗ್ಗೆ ನಾನು ಮನವಿಗಳು ಕೊಟ್ಕೊಂಬರ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳು CS ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಮತ್ತು ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡರು ಮತ್ತು ಸಚಿವರು ಒಂದು ಎರಡಕ್ಕೂ ನಾನು ಮನವಿ ಕೊಟ್ಕೊಂಬರ್ತೀನಿ. ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ, ಒಂದು ಮೀಟಿಂಗ್ ಮಾಡಿಲ್ಲ, ಇನ್ನೂ ತೀರ್ಮಾನ ತಗೊಂಡಿಲ್ಲ. ಇದಕ್ಕೆ ಸ್ಪಂದಿಸಿದ ಡಾಕ್ಟರ್ ಶಾಲಿನಿ ರಜನೀಶ್ನವರು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಇದ್ರ ಬಗ್ಗೆ ಏನು ಮಾಹಿತಿ ಏನು ನಡೆದಿದೆ ಅದರ ಮಾಹಿತಿ ರಿಪೋರ್ಟ್ ಕೇಳ್ತಾರೆ. ಇದನ್ನು ಮನವಿ ಕೊಟ್ಟಾಲೆ ಶಾಲಿನಿ ರಜನೀಶ್ನವರಿಗೆ 19/2/2026 19/2 ಇವತ್ತೆಷ್ಟು ತಾರೀಕು, ಏಪ್ರಿಲ್ ತಿಂಗಳು, ಒಂದು ತಿಂಗಳ ಮೇಲೆ 10 ದಿವಸ ಆದ್ರೂ ಸಹ ಈ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳ ಕಚೇರಿಯವರಾಗಲಿ ಒಂದು ರಿಪೋರ್ಟ್ ಇಲ್ಲಿವರೆಗೂ ಅವ್ರು ಕಳಿಸಿಲ್ಲ. ಡಾಕ್ಟರ್ ಶಾಲಿನಿ ರಜನೀಶ್ CS ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಯಾಕೆ ಕಳಿಸಿಲ್ಲ? ಏನು ಕಳಿಸಿಲ್ಲ? ಏನು ಇವರಿಗೆಲ್ಲ ಸೂಟ್ ಕೇಸ್ ಕೊಡ್ಬೇಕಾ ನಾವು? ಜಿಲ್ಲಾಧಿಕಾರಿಗಳ ಕಚೇರಿ ಆಡಳಿತಕ್ಕೆ, ಅರಣ್ಯ ಅಧಿಕಾರಿಗಳ ಕಚೇರಿ ಹಿಡಿಯೋದಕ್ಕೆ ಯಾರು ಕೆಲಸ ಮಾಡ್ತಾ ಇದ್ದೀರಿ? ನಾವು ನಮ್ಮನೆ ಕೆಲಸ ಮಾಡ್ತಾ ಇಲ್ಲ. ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಡಾಕ್ಟರ್ ಸಮಾಧಿ ಧ್ವಂಸ ಆಗಿದೆ, ಅವ್ರಿಗೆ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ 3 ವರ್ಷಗಳನ್ನ ಮನವಿ ಕೊಟ್ಟರು. ಯಾವ್ದು ಸುಮ್ಮನೆ ಇವರು ಡಮಾಲಿಸ್ ಆದ್ಮೇಲೆ ಸಹ ನೀವು ಏನಾರು ಒಂದು ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದೀರಾ ಜಿಲ್ಲಾಧಿಕಾರಿಗಳೇ. ನೀವು ಅರಣ್ಯಾಧಿಕಾರಿಗಳೇ, ನೀವು ಏನೋ ಒಂದು ರಾಜರೋಷವಾಗಿ ಬಂದು ಒಂದು ಲೆಟರ್ ಕೊಟ್ರಿ, ಯಾಕೆ ನೀವು ಸುಮ್ಮನಿದ್ದೀರಿ? ನಿಮ್ಮ ಮೇಲೆ ಯಾರು ಒತ್ತಡ ಇದೆ? ರಾಜಕಾರಣಿಗಳ ಒತ್ತಡ ಇದೆಯಾ? ಇಲ್ಲ ಯಾರು ಈಗ ತಗೊಂಡಿದ್ದಾರೆ ಬಿಲ್ಡರ್ ರಾಘವೇಂದ್ರ 15 ಕೋಟಿ ಕೊಟ್ಟು ಅವ್ರ ಒತ್ತಡ ಇದೆಯಾ? ಒಂದು ಕಾನೂನೇ ಇದೆ. ಅದಕ್ಕೆ ಒಂದು ರಾಜ್ಯ ಸರ್ಕಾರ ಒಂದು ಮನವಿಗೆ ಒಂದು 20 ದಿವಸ 30 ದಿವಸದೊಳಗಡೆ ಅದಕ್ಕೆ ಒಂದು ಹಿಂಬರಾನೋ ಏನೋ ಒಂದು ಕೊಡಬೇಕು ಅಂತ ಏನು ಮಾಡಿದ್ದೀರಿ ಅಧಿಕಾರಿಗಳು ನೀವು? ಇವಾಗೆಲ್ಲ ಮೊದಲೆಲ್ಲ ನಾವು ಕೈ ಬರೋದಲ್ಲಿ ತಗೊಂಡೆಲ್ಲ ಹೋಗ್ತಾ, ಇವಾಗೆಲ್ಲ ಈ ಆಫೀಸಿಂದ ಓಪನ್ ಮಾಡಿದ್ದಾರೆ, ಎಲ್ಲ ಇಮೇಲಲ್ಲಿ ಲ್ಯಾಪ್ಟಾಪಲ್ಲೇ ಕಳಿಸ್ತಾರೆ ಅಧಿಕಾರಿಗಳಿಗೆ. ಅಲ್ಲಿ ಸಾವಿರ ಬರ್ತವೆ ಫೈಲ್ಗಳು. ಅಲ್ಲಿ ಯಾವ್ಯಾವ ಲಕ್ಷಗಟ್ಟಲೆ ಡೀಲ್ ಆಗತ್ತೆ, 5 ಲಕ್ಷ 10 ಲಕ್ಷ 50 ಲಕ್ಷ ಕೋಟಿ 5 ಕೋಟಿ 100 ಕೋಟಿ ಈ ಡೀಲ್ ಯಾವಾರ ಬಂದ್ರೆ ಮಾತ್ರ ಆ ಫೈಲ್ಗಳನ್ನ ತಗೊಂಡು ನೀವು ಅದನ್ನು ಮೂವ್ ಮಾಡ್ತೀರಿ, ಪಾಸ್ ಮಾಡ್ತೀರಿ. ನಮ್ಗೆ ಅನುಮಾನ ಬರ್ತಾ ಇದೆ ನನಗೆ. ನೀವು ಅಧಿಕಾರಿಗಳು ನಡ್ಕೋತಾ ಇರೋ ರೀತಿ ನೋಡಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ನ್ಯಾಯ ಕೇಳಕ್ಕೆ? ನಾವು ನ್ಯಾಯ ಕೇಳಕ್ಕೆ? ಸಾರ್ವಜನಿಕರ ದುಡ್ಡಿಂದ ನೀವು ಅಧಿಕಾರ ನಡೆಸ್ತಾ ಇರೋದು. ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಸರ್ಕಾರಿ ಅಧಿಕಾರಿಗಳಿರ್ಬೋದು. ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಷ್ಟು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ಇಲ್ಲಿವರೆಗೂ ಮನವಿಗಳು ಕೊಟ್ಟ ಮೇಲೂ ನಮ್ಗೆ ಇಲ್ಲಿವರೆಗೂ ಒಂದು ಸರ್ಕಾರಿ ಅಧಿಕಾರಿಗಳು, ಮೊನ್ನೆ ಜಿಲ್ಲಾಧಿಕಾರಿಗಳು ಜಗದೀಶ್ ಅವ್ರು ಮಾಡಿದ್ರೆ, ಗೌಡ್ರೆ ನಾನು ವರದಿ ಸಂಪೂರ್ಣ ಕೊಟ್ಟಿದ್ದೀನಿ ಅರಣ್ಯ ಇಲಾಖೆಗೆ ಅಂತ ಹೇಳ್ತಾರೆ ಅವರು. ಅರಣ್ಯ ಇಲಾಖೆ ಮಾಡಿದ್ರೆ, ಗೌಡ್ರೆ ನಮಗೆ ಯಾವ ವರದಿನೂ ಬಂದಿಲ್ಲ, ಅದಿನ್ನೂ ಮೀಟಿಂಗ್ ಆಗಿಲ್ಲ SIT ಅಂತಾರೆ. ಯಾರನ್ನು ಕೇಳಬೇಕು ಸರ್? ನೀವು DC ಕೇಳಿ ಅಂತಾರೆ. ಸರ್ ಅವ್ರು ನಿಮ್ಮನ್ನು ಕೇಳಿ ಅಂತಾರೆ. ಎಲ್ಲೋಗ್ಬೇಕು? ಇಲ್ಲ ನೀವು CS ಭೇಟಿ ಮಾಡಿ, CS ಅವರು ಮಾಡಬೇಕಿದ್ದು. ಸರ್ CS ಅವರು ಆಲ್ರೆಡಿ ನಿಮಗೆ ರಿಪೋರ್ಟ್ ಹಾಕಿದ್ದಾರೆ. ಏನು ಕೊಟ್ಟನಲ್ಲ 19/2/2026 ನಿಮಗೆ ರಿಪೋರ್ಟ್ ಹಾಕಿದ್ದಾರೆ. ತುರ್ತಾಗಿ 19 ಕೊಟ್ಟಿದ್ದು 22ಕ್ಕೆ ನಿಮ್ಗೆ ರಿಪೋರ್ಟ್ ಹಾಕಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಅರಣ್ಯ ಇಲಾಖೆಗೆ. ಯಾಕೆ ನೀವು ಇನ್ನೂ ರಿಪೋರ್ಟ್ ಹಾಕಿಲ್ಲ ಅಂತ ಕೇಳಿದ್ರೆ ನಮ್ಗೆ ಯಾವುದು ಬಂದಿಲ್ಲ ಅಂತಾರೆ ಅವರು. ಏನು ನಡೀತಾ ಇದೆ ಇದು? ಯಾರು ಒತ್ತಡ ಇದೆ? ಇದಕ್ಕೆ ಯಾರು ಕುಮ್ಮಕ್ಕಿದೆ? ಅಧಿಕಾರಿಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ? ತುಂಬ ಯಕ್ಷ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಇದು ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇವತ್ತು ನಾನು ಪ್ರಾಣ ಲೆಕ್ಕಿಸದೆ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ ಸರ್ಕಾರಿ ಅಧಿಕಾರಿಗಳ ಹತ್ರ, ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ. ಈ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಬಿಲ್ಡರ್ನರ ಕುಮ್ಮಕ್ಕು ಇದೆ. ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಅಂತ, ಯಾರೋ IPS SP ಆಗಿರೋಂಥವ್ರು, ಏನೋ ಗೊತ್ತಿಲ್ಲ, ಅವರ ಕುಮ್ಮಕ್ಕು. ಆ 10 ಎಕರೆ ನುಂಗ್ಕೊಳ್ಳೋಕ್ಕೆ ಎಷ್ಟು ಜನ ನುಂಗಣ್ಣ ಬಂದಿದ್ದಾರೋ ಗೊತ್ತಿಲ್ಲ. 10 ಎಕರೆ ಮಾರಾಟ ಮಾಡಿ ಆ ಶ್ರೀನಿವಾಸ್ ಬಾಲಣ್ಣನ 2ನೇ ಮಗ
ಕುಡುಕ. ಇದೇ ಸ್ಪೀಡ್ ವಾಹಿನಿಯಲ್ಲಿ ಒಬ್ಬರು ನಮ್ಮ ಗಣೇಶ್ ಕಾಸರಗೋಡು ಹೇಳ್ತಾರೆ, ಅವನ ಬಗ್ಗೆ ವ್ಯಕ್ತಿತ್ವ ಬಗ್ಗೆ ಮಾತಾಡ್ತಾರೆ. ಕುಡುಕ ಅಂತ ಒಂದು ಇನ್ನೊಂದು ಬಗ್ಗೆ ಹೇಳ್ತಾರೆ, ಯಾವುದೋ ಒಂದು ಮಹಿಳೆದ ಬಗ್ಗೆ ಹೇಳ್ತಾರೆ. ನಾವು ಅದು ಹೇಳಕ್ಕೆ ಹೋಗೋದಿಲ್ಲ. ಬಾಲಣ್ಣವ್ರು ಎಂಥ ಕಲಾವಿದರು, ಎಂಥ ಮಕ್ಕಳು ಬಿಟ್ರಪ್ಪ. ಈ ಮೊಮ್ಮಗ ಹಬ್ಬ ಹಬ್ಬ, ಆ ಮೊಮ್ಮಗನ ಬಗ್ಗೆ ಆಮೇಲೆ ಮಾತಾಡ್ತೀನಿ ನಾನು. ಇವತ್ತು ಏನಾಗಿದೆ, ಇವತ್ತು ಅಧಿಕಾರಿಗಳು ನಮಗೆ ತುಂಬ ನೋವಾಗ್ತಾ ಇದೆ. ಎಷ್ಟು ನಾವು ಕಚೇರಿಗಳು ತಿರುಗೋದು, ಒಂದು ಕಡೆ ಈ ಕಚೇರಿ ಅಧಿಕಾರಿಗಳು, ಒಂದು ಕಡೆ ಕೋರ್ಟು, ಒಂದು ಕಡೆ ಕೋರ್ಟ್ಕು 6 ಕೇಸು, 7 8 ಕೇಸು, ಸಿಟಿ ಸಿವಿಲ್ ಕೋರ್ಟ್ಗಳಲ್ಲಿ 4 ಕೇಸು, ಮ್ಯಾಜಿಸ್ಟ್ರೇಟಲ್ಲಿ 2 ಕೇಸು, ಹೈಕೋರ್ಟಲ್ಲಿ 4 ಕೇಸು. ಅರ್ಥವರ ನಾನು ದುಡ್ಡು ವಸೂಲಿ ಮಾಡಿದ್ದೀನ, ನಾವು ಟ್ರಸ್ಟ್ ಸಂಘಟನೆಯಲ್ಲಿ ಒಂದು ರಸೀದಿ ಹಿಡ್ದಿಲ್ಲ ನಾನು. ನನಗೆ ಯಾರ ಬಿಲ್ಡರ್ ಆಗಲಿ ಯಾರ ಸಹಕಾರ ಇಲ್ಲ, ಯಾರ ಬೆಂಬಲ ಇಲ್ಲ. ನಾನು ಸಾಲ ಮಾಡ್ಕೊಂಡು ಸೋಲ ಮಾಡ್ಕೊಂಡು ಯಾರೋ ಒಂದಿಬ್ಬರು ನಮ್ಮ ಟ್ರಸ್ಟಲ್ಲಿರೋರು ಬೆಂಬಲ ಕೊಡೋದು ಇವತ್ತು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನು ಅವತ್ತು ಸಮಾಧಿ ಧ್ವಂಸ ಆದಾಗ ದೊಡ್ಡವರೆಲ್ಲ ಬಂದರು, ಆ ಪುಣ್ಯಭೂಮಿ ಉಳಿಸ್ಕೊಳ್ತೀನಿ ಅಂತ ಯಾರು ಹೇಳಿಲ್ಲ. ಒಬ್ಬರು ನಾನು ಸ್ಮಾರಕ ಕಟ್ತೀನಿ, ಬೇರೆಯವರು ಕಟ್ಕೊಳ್ರಿ. ಇನ್ನೊಬ್ಬರು ನಾವು ಪ್ರಾಣ ಕೊಡ್ತೀವಿ, ಇಸ್ಕೋತೀವಿ. 1 2 ಇಷ್ಟೆಲ್ಲ ನಡೆದಿದೆ ನೋಡಿ. ಇವತ್ತು ಅಭಿಮಾನಿಗಳೇ, ಇಷ್ಟು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. 10ನೇ ತಿಂಗಳಿಂದ 5/5/2025 ಒಂದು SIT ಮೀಟಿಂಗ್ ಮಾಡಿರ್ತಾರೆ ಇದೇ ಜಿಲ್ಲಾಧಿಕಾರಿಗಳು ಈ ಜಾಗದ ಬಗ್ಗೆನೆ. ಅವತ್ತೇ ಇವರು ತೀರ್ಮಾನ ತಗೊಂಡಿದ್ರೆ ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ. 5/5/2025 6/7 ತಿರ್ಗಾ 7ನೇ ತಿಂಗಳಲ್ಲಿ 2 ಮನವಿ ಕೊಡ್ತೀನಿ ಮುಖ್ಯಮಂತ್ರಿಗಳಿಗೆ, ಅಧೀನ ಕಾರ್ಯದರ್ಶಿಯವರಿಗೆ. ಅವರು DC ಲೆಟ್ರ್ ಬರೀತಾರೆ, ಕ್ರಮ ತಗೊಳ್ರಿ ಅಂತ. ಈ ಜಿಲ್ಲಾಧಿಕಾರಿ ಒಂದು ನೋಟಿಸ್ ಕೊಟ್ಟಿದ್ರೆ ಇವತ್ತು ಡಾಕ್ಟರ್ ಸಮಾಧಿ ಧ್ವಂಸ ಆಗ್ತಿರಲಿಲ್ಲ. ಈ ಅಭಿಮಾನ್ ಸ್ಟುಡಿಯೋ ಬಾರಣ ನಮಗೆ KD ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಫುಲ್ ಸ್ಟೋರಿನೇ ಇದೆ, ಆ KD ಬಗ್ಗೆ ಮಾತಾಡ್ತೀನಿ ಇನ್ನೊಂದು ಇದರಲ್ಲಿ. ಇವತ್ತು ಎಷ್ಟು ಯಾವ ಮಟ್ಟಕ್ಕೆ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ಅಂದರೆ, ಇವತ್ತು ಒಂದು ಕಡೆ ಅಧಿಕಾರಿಗಳು, ಒಂದು ಕಡೆ ಕೋರ್ಟ್, ಒಂದು ಕಡೆ ಅಭಿಮಾನ್ ಸ್ಟುಡಿಯೋ ಮಾಲೀಕರ ಒಂದು ದರ್ಪ ದೌರ್ಜನ್ಯ, ಆ ಯಾರು ಬಿಲ್ಡರು ಇಷ್ಟೆಲ್ಲ ಇದಕ್ಕೊಂಡು ನಾವು ಹೋರಾಟ ಮಾಡಬೇಕಾಗ್ಬೋದು. ಏನಂತಕ್ಕೆ ಮಾಡ್ಬೇಕು ನಾವು? ಇಷ್ಟಿದೆ ಸರ್. ಇವಾಗ ನಾನು ಜಿಲ್ಲಾಧಿಕಾರಿಗಳ, ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡ್ತಾ ಇದ್ದೇನೆ. ಬಟ್ ನಾನು ಪುನಃ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜೀಶ್ನವ್ರನ್ನ ನಾನು ಭೇಟಿ ಮಾಡಿ ಅವರಿಗೆ ಏನು ನಡ್ಕೊಂಬಂದಿದ್ದೆ, ನಿಮ್ಮ ಮನವಿಗೆ 40,000 ಅವರು ಇನ್ನೂ ಒಂದು ರಿಪ್ಲೈ ಕೊಟ್ಟಿಲ್ಲ. ಇದರಲ್ಲಿ ಒಂದು ಭ್ರಷ್ಟಾಚಾರ, ಭೂ ಹಗರಣ, ಭೂ ಕಬಳಿಕೆ ನಡೀತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ನಂಗೆ ಸೂಕ್ತ ಕ್ರಮ ತಗೊಳ್ಬೇಕು. ನಾನು ನಿಮಗೆ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ ಸ್ಮಾರಕ ಮರು ನಿರ್ಮಾಣ ಆಗಬೇಕು. ನೀವು ಅರಣ್ಯಕ್ಕೆ ತಗೊಂಡು ಪರವಾಗಿಲ್ಲ, ನೀವು ಎಷ್ಟು ಜಾಗ ಕೊಡ್ತೀರಿ, 10 ಗುಂಟೆ ಜಾಗ ನೀವೇನು ಕೊಟ್ಟರೆ ನಮಗೆ ಆ 10 ಗುಂಟೆಗೆ ಸಂಬಂಧಪಟ್ಟಂತೆ ಅರಣ್ಯಕ್ಕೆ ಹೊಂದಿಕೊಂಡಂತೆ ಕರ್ನಾಟಕ ರಾಜ್ಯದಲ್ಲಿ ನನಗೆ 3-4 ಕಡೆ ಜಾಗ ಗುರುತಿಸಿದ್ದೀನಿ. ನೀವು 10 ಗುಂಟೆ ಕೊಟ್ಟರೆ ನಾವು 20 ಗುಂಟೆ ಕೊಡ್ತೀವಿ. ಅದು ಜವಾಬ್ದಾರಿ ನಮ್ಮದು. ಇದ್ರ ಬಗ್ಗೆ ನಾನು ಅರಣ್ಯ ಇಲಾಖೆ ಉಪಸಂರಕ್ಷಣಾಧಿಕಾರಿಗಳನ್ನು ಕಳೆದ ಆ ದೊಮ್ಮಲಿಸಾದ ಒಂದು ವಾರಕ್ಕೆ ನಾನು ಭೇಟಿ ಮಾಡಿದ್ದೆ. ಅವ್ರು ಯಾವಾಗ ಲೆಟ್ರ್ ಕೊಟ್ಟರು ಸರ್ಕಾರಕ್ಕೆ, ಕಂದಾಯ ಇಲಾಖೆ ನಮ್ಮ ಹೊಸಕ್ಕೆ ಕೊಡಂಗೆ, ಅವತ್ತು ನಾನು ಭೇಟಿ ಮಾಡಿ ಅವತ್ತು ಅವ್ರು ಹೇಳ್ಕೊಂಡು, ಗೌಡ್ರೆ ನಮ್ಮ ಹೊಸಕ್ಕೆ ಬಂದಮೇಲೆ ನಮ್ಮ ಹತ್ರ ಬನ್ನಿ, ನಾವು ಅದು ಬೇಕು, ನಾವು ಮಾಡ್ಕೊಡ್ತೀವಿ ಕೆಲವು ಅಂತ ಹೇಳಿದ್ರೆ, ನಾವು ಈಗಲೂ ರೆಡಿ 4-5 ಕಡೆ ನಾವು ಗುರುತಿಸಿದ್ದೀವಿ ಜಾಗನ. ನೀವು ಅರ್ಧ ಎಕರೆ ಕೊಟ್ಟರೆ ನಾವು 1 ಎಕರೆ ಕೊಡ್ತೀವಿ. ಆ 1 ಎಕರೆ ತಗೊಳ್ಳೋಕೆ ಯಾರು ಫ್ರೀ ಕೊಡಲ್ಲ, ಅದಕ್ಕೆ ನೀವು ವೆಚ್ಚ ಭರಿಸ್ಬೇಕು. ಈಗಾಗಲೇ 1-2-3 ಜನ ನಾವು ಕೈ ಜೋಡಿಸ್ತೀವಿ ಅಂಥದ್ದು ಏನಾದರೂ ಬಂದರೆ ಅಂತ ಹೇಳಿದ್ದಾರೆ. ನೋಡೋಣ, ಅದು ಮುಂದಿನ ಇದು. ಈಗ ಸದ್ಯಕ್ಕೆ ನಮ್ಮ ಗುರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವ್ರನ್ನ ಭೇಟಿ ಮಾಡಿ, ಮತ್ತು ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಹಾಗೆ ಉಪಸಂರಕ್ಷಣಾಧಿಕಾರಿಗಳು ರವೀಂದ್ರ ಕುಮಾರ್ ಅವರು ಭೇಟಿ ಮಾಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ. ಯಾಕೆಂದರೆ ನಾವು ಟೈಮ್ ಕೊಡ್ಬೇಕು ಅವ್ರಿಗೆ. 50 ಟೈಮ್ ಆಗಿದೆ, ಒಂದು ರಿಪ್ಲೈ ಇಲ್ಲ. ಇವ್ರನ್ನ ಅವ್ರ ಮೇಲೆ ಹೇಳ್ತಾರೆ, ಅವ್ರನ್ನ ಇವ್ರ ಮೇಲೆ ಹೇಳ್ತಾರೆ. ಆ ಬಹುಮಳಿ ಕಟ್ಟಡ ಮಾರುತಿ ಅವ್ರು ಹೇಳ್ತಾರೆ, ಅವರು DC ಮೇಲೆ ಎತ್ತಾಕ್ತಾರೆ. ನಾವು ಗೌರ್ಮೆಂಟ್ ಬರೆದಿದ್ದೀವಿ ಅಂತ ಯಾರು ನಾವು ಕೇಳಬೇಕು? ಅದಕ್ಕೆ ಈಗ ಮಹಿಳಾಧಿಕಾರಿ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಆಶ್ವಾಸನೆ ಕೊಟ್ಟಿದ್ರು, ನೋಡೋಣ. ಸಂಪೂರ್ಣ 4 ಪುಟಗಳ ವರದಿ ಬರೆದಿದ್ದೀನಿ. 4 ಪುಟಗಳ ಈ ಕರ್ಮಕಾಂಡದ ಬಗ್ಗೆ ಬರೆದಿದ್ದೀನಿ ಶಾಲಿನಿ ರಜೀಶ್ನವ್ರಿಗೆ. ಅದ್ರ ಬಗ್ಗೆ ನಾನು ಕೊಡ್ತೀನಿ. ಇಷ್ಟು ಇದೆ ಅಭಿಮಾನಿಗಳೇ, ಎಲ್ಲ ಮುಗಿದಿದೆ. ಸರ್ಕಾರ ಹೊಸಕ್ಕೆ ತಗೊಬೇಕಷ್ಟೇ. ಇದರಲ್ಲಿ ತಗೊಳ್ಳೋದಕ್ಕೆ ಅಧಿಕಾರಿಗಳು ಮೀನಾ ಮೇಷ ಎಣಿಸ್ತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರು ಹೇಳ್ತಾ ಇದ್ದಾರೆ. ಇದರಲ್ಲಿ ರಾಜಕೀಯ ಒತ್ತಡ ಇದೆ, ತುಂಬ ಒತ್ತಡ ಇದೆ. ಅದಕ್ಕೆ ಯಾವ ಕೆಲಸಗಳು ಆಗ್ತಾ ಇಲ್ಲ.
ಇದೀಗೆ ಮುಂದುವರೆದ್ರೆ ನಾವು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇನ್ನೂ 3 ತಿಂಗಳು ಟೈಮ್ ಕೊಡಿ ಸರ್ಕಾರಕ್ಕೆ. SIT ಮೀಟಿಂಗ್ ಆಗಬೇಕು. ನಾವು ಸುಮ್ಮನೆ ಹೇಳುವಷ್ಟು ಸುಲಭ ಅಲ್ಲ. ನಾನು ಸದ್ಯದಲ್ಲೇ SIT ಮೀಟಿಂಗ್ ಮಾಡಿ ನಾವು ಶೀಘ್ರದಲ್ಲೇ ಅಭಿಮಾನಿಗಳು ವಶಪಡಿಸ್ಕೊಳ್ಬೇಕು ಅಂತ ನಾನು ಅವರಿಗೆ ಒಂದು ಸುದೀರ್ಘವಾದ ಪತ್ರ ಬರೆದಿದ್ದೀನಿ. ಇಷ್ಟು ಆಗಿದ್ದ ಅಭಿಮಾನಿಗಳೇ, ನೋಡೋಣ ಸರ್ಕಾರ ಏನು ಮಾಡುತ್ತೆ, ಸರ್ಕಾರ ಅಧಿಕಾರಿಗಳು ಏನು ಮಾಡ್ತಾರೆ. ಮುಖ್ಯಮಂತ್ರಿಗಳು ನಾನು ಸುಮಾರು ಮನವಿ ಕೊಟ್ಟಿದ್ದೀನಿ. ಆ ಮನವಿಗೆ ಅವ್ರು ಸ್ಪಂದಿಸೋದೇ ಅಲ್ಲ. ನಾನು ಇವ್ರನ್ನೆಲ್ಲ ಭೇಟಿ ಮಾಡಿ ನೋಡಿಕೊಂಡು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಇವರೆಲ್ಲ ದಾಖಲೆಗಳೊಂದಿಗೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಕೊಡ್ತೀನಿ. ಲಾಸ್ಟು ಇದೆಲ್ಲ ಮುಗಿದ ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಕೊಡ್ತೀನಿ. ಆ ಮನವಿಗೂ ಸ್ಪಂದಿಸಲಿಲ್ಲ ಅಂದರೆ ಒಂದು ಸುದೀರ್ಘವಾದ ಹೋರಾಟ ನಾವು ಮಾಡಬೇಕಾಗಿದೆ. ಡಾಕ್ಟರ್ ವಿಷ್ಣುಂಜಿ ಅಭಿಮಾನಿಗಳು ಸಾಮೂಹಿಕ ನಾಯಕತ್ವದಲ್ಲಿ ನಾನು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಜೂನ್ ಜುಲೈ ತಿಂಗಳಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಅಭಿಮಾನಿಗಳೇ.